ಇನ್ನು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪನವರು ಮಾತನಾಡಿದ್ದಾರೆ ಬೆಂಗಳೂರಲ್ಲಿ. ಅವ್ರು ಹೇಳ್ತಾರೆ, ಆರೋಪಿಗಳ ಸುಳಿವು ಇನ್ನೂ ಗೊತ್ತಾಗಬೇಕು. ಆದರೆ ಮೈಸೂರಿನಲ್ಲಿ ಕ್ರೈಮ್ ಹೆಚ್ಚಾಗಿದೆ ಅಂತ ಹೇಳಕ್ಕಾಗಲ್ಲ ಅಂತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಿಲ್ಲೆನಲ್ಲಿ ಕ್ರೈಮ್ ಜಾಸ್ತಿ ಆಗಿದೆ, ಒಪ್ಕೋಬೇಕದನ್ನು. ಘಟನೆ ಅನಿರೀಕ್ಷಿತವಾಗಿ ಆಗಿದೆ. ಮತ್ತು ಇವೆಲ್ಲ ಎಕ್ಸ್ಪೆಕ್ಟೆಡ್ ಆಗುತ್ತಾ? ನಿರೀಕ್ಷಿತವಾಗಿ ಎಲ್ಲ ಅನಿರೀಕ್ಷಿತವಾಗಿ ಆಗೋದು. ಎಸ್ ಪಿ ಜೊತೆ ಮಾತಾಡಿ ನಾನು ಆಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಅಂತ ಮಹದೇವಪ್ಪನವರು ಈ ವಿಚಾರವಾಗಿ ಮಾತಾಡಿದ್ದಾರೆ. ಮೈಸೂರಲ್ಲಿ ಆಡಾಗಲೇ ಇದಾಗಿದೆ ಸರ್, ದರೋಡೆ ಆಗಿದೆ. ಏನಾದರೂ ಆರೋಪಿಗಳು ಸುಳಿವು ಸಿಕ್ಕಿದೆ, ಹೇಗಿದೆ ಸರ್ ತನಿಖೆ? ಅದು ನಿನ್ನೆ ನನಗೆ ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅವರು ಪೊಲೀಸ್ ಅಲರ್ಟಾಗಿ ಅವರು ಇದರಲ್ಲಿ ಹೋಗಿದ್ದಾರೆ, ಸಿ ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆ್ಯಕ್ಷನ್. ಹಿಡಿದಿದ್ದಾರೆ, ಅದು ಗೊತ್ತಾಗಿಲ್ಲ ಇನ್ನು. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಾಗಲೇ ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಬರಾಬರಿ ಮಾಡಿದ್ದಾರೆ. ಮೈಸೂರಲ್ಲಿ ಇತ್ತೀಚೆಗೆ ಯಾಕೋ ಕ್ರೈಮ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋದು ಆರೋಪ. ಕ್ರೈಮ್ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಆ್ಯಕ್ಟಿವಿಟಿ ಜಾಸ್ತಿ ಐತೆ ಅಂತ. ಈ ಥರದ